ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಮುಗಿಯುವಂಥ ಹಂತಕ್ಕೆ ಬಂದಿದೆ. ಈಗ ಕೌಂಟ್ ಡೌನು ನಡೀತಾ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ನ ವಿನ್ನರ್ ಯಾರಾಗ್ತಾರೆ, ಈ ಬಾರಿ ಯಾರಿಗೆ ಟ್ರೋಫಿ ಸಿಗುತ್ತೆ ಅನ್ನುವಂಥ ಕುತೂಹಲ ದೊಡ್ಡ ಮಟ್ಟದಲ್ಲಿ ಎಲ್ಲರಲ್ಲೂ ಕೂಡ ಇದೆ. ಹಾಗಿರುವಂಥ ಸಂದರ್ಭದಲ್ಲಿ ಈ ಬಾರಿ ಕಿಚ್ಚ ಸುದೀಪ್ ಅವರು ಈ ಬಿಗ್ ಬಾಸ್ನ ಫಿನಾಲೆಗೆ ದೊಡ್ಡದೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಪ್ರತಿಯೊಂದು ಸೀಸನ್ನಲ್ಲೂ ಕೂಡ ಅಂದರೆ 11, 10 ಅಥವಾ ಹೀಗೆ ಯಾವುದೇ ಸೀಸನನ್ನು ತೆಗೆದುಕೊಂಡರೂ ಕೂಡ ನೀವು 2 ದಿನಗಳ ಕಾಲ ಫಿನಾಲೆ ಇರ್ತಿತ್ತು. ಅಂದರೆ ಸಾಮಾನ್ಯವಾಗಿ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಫಿನಾಲೆ ಇರುವಂಥದ್ದು ಕಾಮನ್. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕೇವಲ ಒಂದೇ ಒಂದು ದಿನ ಫಿನಾಲೆ ಇರುತ್ತೆ. ಭಾನುವಾರ ಮಾತ್ರ ಈ ಸಲ ಸೀಸನ್ 12ರ ಫಿನಾಲೆ ಪ್ರಸಾರ ಆಗ್ತದೆ. ಶನಿವಾರ ಈ ಫಿನಾಲೆಗೆ ಸಂಬಂಧಪಟ್ಟಂತಹ ಸಂಚಿಕೆಯ ಪ್ರಸಾರ ಆದರೂ ಕೂಡ ಇಂಥದ್ದೊಂದು ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಈ ರೀತಿಯಾಗಿ ಸುದೀಪ್ ನಡೆದುಕೊಳ್ಳೋದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದ್ದಾವೆ. ಅಷ್ಟು ಈಸಿಯಾಗಿ ಸುದೀಪು ಹಾಗಾದರೆ ಬಿಗ್ ಬಾಸನ್ನು ಕಣ್ಣ ಮಾಡಿಬಿಟ್ರಾ ಅಂತೇಳಿ ಕೇಳಿದ್ರೆ ಇಲ್ಲ, ಅದಕ್ಕೂ ಕೂಡ ಒಂದು ಕಾರಣ ಇದೆ, ಅದಕ್ಕೂ ಕೂಡ ಒಂದು ರೀಸನ್ಸ್ ಇದೆ. ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಹುತೇಕ ಕನ್ನಡಿಗರು ಕಾಯ್ತಾ ಇದ್ದಂತಹ ಅದೊಂದು ಕ್ಷಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಅದೇ ಬಿಗ್ ಬಾಸ್ನ ಫಿನಾಲೆ. ಬಿಗ್ ಬಾಸ್ ಅನ್ನೋದು ಕನ್ನಡಿಗರ ಪಾಲಿಗೆ ಜನಪ್ರಿಯ ರಿಯಾಲಿಟಿ ಶೋ. ಬಹುತೇಕ ಕನ್ನಡದ ಮಂದಿ ಈ ಬಿಗ್ ಬಾಸನ್ನು ಕುತೂಹಲಕ್ಕಾದರೂ ಕೂಡ ನೋಡ್ತಾರೆ. ಏನಾಗ್ತಿದೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ. ಸಾಮಾನ್ಯವಾಗಿ ಬಿಗ್ ಬಾಸ್ನಲ್ಲಿ ಏನಾದರೂ ಒಂದು ಟ್ವಿಸ್ಟು ಟರ್ನ್ಗಳನ್ನು ಕೊಟ್ಟರು ಅಂತ ಹೇಳಿದ್ರೆ ಅದಕ್ಕೆ ಮೇಜರ್ ಆದಂತಹ ಕಾರಣಗಳು ಇದ್ದೇ ಇರ್ತದೆ. ಅದರ ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತದೆ. ಅದೇ ರೀತಿ ಸೀಸನ್ 12ರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ಟ್ವಿಸ್ಟು ಟರ್ನುಗಳು ಎಲ್ಲದೂ ಕೂಡ ಇತ್ತು. ಅದೆಲ್ಲವೂ ಕೂಡ ಮುಗಿಸ್ಕೊಂಡು ಈಗ ಫಿನಾಲೆ ಹಂತಕ್ಕೆ ಬಂದಿದ್ದೇವೆ. ಸಾಮಾನ್ಯವಾಗಿ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಫಿನಾಲೆ ನಡೆಯುವಂಥದ್ದು ಪ್ರತಿ ಸೀಸನ್ನಲ್ಲೂ ಕೂಡ. ಫಾರ್ ದಿ ಫಸ್ಟ್ ಟೈಮು ಈ ಸೀಸನ್ನಲ್ಲಿ ಈ ಒಂದೇ ಒಂದು ದಿನ ಫಿನಾಲೆ ನಡೀತಾ ಇದೆ. ಶನಿವಾರ ಫಿನಾಲೆ ನಡೀತಾ ಇಲ್ಲ. ಫಿನಾಲೆಯ ರಿಲೇಟೆಡ್ ಸಂಚಿಕೆನೇ ಪ್ರಸಾರ ಆದರೂ ಕೂಡ ಕಿಚ್ಚ ಸುದೀಪ್ ಅವರು ಬಂದು ಫಿನಾಲೆ ಎಪಿಸೋಡನ್ನು ಏನು ನಡೆಸ್ಕೊಡ್ತಾರೆ ನೋಡಿ, ಆ ರೀತಿಯಾಗಿ ನಡೆಸಿಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಹೀಗಾಗಿ ಸೀಸನ್ 12ರ ಫಿನಾಲೆ ಭಾನುವಾರ ಅಂದರೆ ಜನವರಿ 18ನೇ ತಾರೀಕು ಒಂದೇ ದಿನ ಪ್ರಸಾರ ಆಗಲಿದೆ. ಇದಕ್ಕೆ ಸಿಕ್ಕಾಪಟ್ಟೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ಜೊತೆಗೆ ಒಂದಷ್ಟು ನಿರೀಕ್ಷೆಗಳು ಕೂಡ ಹೆಚ್ಚಾಗಿದ್ದಾವೆ. ಕುತೂಹಲವು ಕೂಡ ಒಂಟು ಡಬ್ಬಲ್ ಆಗಿದೆ. ಅಂದರೆ ಈ ಶನಿವಾರ ಏನೆಲ್ಲ ಗೊತ್ತಾಗ್ತಿತ್ತು ನೋಡಿ, ಅದು ಇವಾಗ ಗೊತ್ತಾಗೋದಿಲ್ಲ ಅನ್ನೋದು ಕೂಡ ಸತ್ಯ. ಹಾಗಾದರೆ ಯಾಕೆ ಈ ರೀತಿ ಆಯಿತು? ಫಿನಾಲೆ ಒಂದೇ ದಿನ ನಡೆಯೋದಕ್ಕೆ ಕಾರಣ ಏನು? ಕಿಚ್ಚ ಸುದೀಪ್ ಅವರು ಮುನಿಸ್ಕೊಂಡಿದ್ದಾರಾ ಅಥವಾ ಕಿಚ್ಚ ಸುದೀಪ್ ಅವರು ಬ್ಯುಸಿಯಾಗಿದ್ದಾರಾ? ಕಿಚ್ಚ ಸುದೀಪ್ ಅವ್ರಿಗೆ ಈ ಬಾರಿಯ ಸೀಸನ್ ಬಗ್ಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ವಾ? ಬೇರೆ ಏನಾದರೂ ಕಾರಣ ಇದೆಯಾ ಅಂತೇಳಿ ನೋಡ್ತಾ ಹೋಗೋದಾದರೆ, ಜನವರಿ 17ನೇ ತಾರೀಕು ಕಿಚ್ಚ ಸುದೀಪ್ ಅವರು ಬರೋದಕ್ಕೆ ಸಾಧ್ಯವಾಗದಿರುವಂಥ ಕಾರಣಕ್ಕೆ ಭಾನುವಾರ ಮಾತ್ರ ಈ ಬಿಗ್ ಬಾಸ್ನ ಫಿನಾಲೆ ಎಪಿಸೋಡನ್ನು ನಡೆಸಿಕೊಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಇದು ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಬಿಗ್ ಬಾಸ್ ಕನ್ನಡ ಎಪಿಸೋಡು ನಡೆಸಿಕೊಡೋದನ್ನು ಸುದೀಪ್ ವಿವಿಧ ಕಾರಣಗಳಿಂದ ಕೆಲವು ಬಾರಿ ಮಿಸ್ ಮಾಡಿಕೊಂಡಿದ್ದು ಕೂಡ ಇದೆ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಫಿನಾಲೆಯನ್ನು ಮಿಸ್ ಮಾಡ್ತಿರುವಂಥದ್ದು. ಪ್ರತಿ ಬಾರಿ ಬಿಗ್ ಬಾಸ್ ಫಿನಾಲೆ 2 ದಿನ ನಡೆಯುವಂಥದ್ದು ಕಾಮನ್. ಆದರೆ ಈ ಸೀಸನ್ನಲ್ಲಿ ಒಂದೇ ಒಂದು ದಿನಕ್ಕೆ ಫಿನಾಲೆ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುದೀಪ್ ಅವರು ಗೈರಾಗೋದಕ್ಕೆ ಕಾರಣವೂ ಕೂಡ ಇದೆ. ಹಾಗಾದರೆ ಸುದೀಪ್ ಅವರು ಗೈರಾಗೋದ್ರಿಂದನೇ ಈ ರೀತಿ ಬದಲಾವಣೆ ಮಾಡಬೇಕಾಯ್ತಾ ಅಂತೇಳಿ ಕೇಳಿದ್ರೆ ನೋ ಡೌಟ್ ಹೌದು. ಸುದೀಪ್ ಅವರು ಬಾರದೇ ಇರೋದ್ರಿಂದನೇ ಈ ರೀತಿಯಾದಂತಹ ತೀರ್ಮಾನಕ್ಕೆ ಬಂದಿರುವಂಥದ್ದು. ಹಾಗೆಯೇ ಸುದೀಪ್ ಗೈರಾಗೋದಕ್ಕೆ ಕಾರಣವೂ ಕೂಡ ಇದೆ. ಸುದೀಪ್ ಅವರು CCLನ ಒಂದು ಈ ಆವೃತ್ತಿಯನ್ನು ನಡೀತಿದೆ, ಮ್ಯಾಚ್ಗಳೇನು ನಡೀತಿದ್ದಾವೆ ಅದರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಜನವರಿ 16ರಂದು ಪಂಜಾಬ್ ದಿ ಶೇರ್ ವಿರುದ್ಧ ಮೊದಲ ಪಂದ್ಯವನ್ನು ಆಡ್ತಿರುವಂತಹ ಕರ್ನಾಟಕ ಬುಲ್ಡೋಸರ್ ತಂಡ ಗೆಲುವು ಸಾಧಿಸಿದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಈ ಪಂದ್ಯ ನಡೆದಿದೆ. ಆಟ ಮುಗಿದ ಬಳಿಕ ರಾತ್ರೋರಾತ್ರಿ ಬೆಂಗಳೂರಿಗೆ ಬಂದು ಬೆಳಗ್ಗೆ ಬಿಗ್ ಬಾಸನ್ನು ನಡೆಸಿಕೊಳ್ಳೋದು ಅಂತ ಹೇಳಿದ್ರೆ ಅಸಾಧ್ಯವಾದಂಥ ಮಾತು. ಈ ಕಾರಣದಿಂದನೇ ಒಂದು ದಿನ ಬಿಡುವನ್ನು ಪಡೆದು ಸುದೀಪ್ ಅವರು ಬಿಗ್ ಬಾಸ್ ಫಿನಾಲೆಯನ್ನು ನಡೆಸಿಕೊಡ್ತಾರೆ ಭಾನುವಾರ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಹಾಗಾದರೆ ಶನಿವಾರ ಏನಿರ್ತದೆ, ಭಾನುವಾರ ಹೇಗಿರ್ತದೆ ಅಂತೇಳಿ ಕೇಳಿದ್ರೆ, ಈ ಮೂಲಗಳ ಮಾಹಿತಿಯ ಪ್ರಕಾರ
ಶನಿವಾರ ಸಾಮಾನ್ಯವಾದಂಥ ಎಪಿಸೋಡು ಪ್ರಸಾರ ಕಾಣುತ್ತೆ. ಭಾನುವಾರ 10 ಗಂಟೆವರೆಗೂ ಕೂಡ ವೋಟಿಂಗಿಗೆ ಅವಕಾಶ ಕೂಡ ಇದೆ. ಹೀಗಾಗಿ 6 ಜನರ ಪೈಕಿ 4 ಎಲಿಮಿನೇಷನ್ ಆಗಬೇಕಾಗ್ತದೆ. ಒಬ್ಬರು ವಿನ್ನರ್, ಮತ್ತೊಬ್ಬರು ರನ್ನರ್ ಅಪ್ ಅಂತೇಳಿ ಆಗಬೇಕಾಗ್ತದೆ. ಈ ಪ್ರೊಸೆಸ್ ಎಲ್ಲವೂ ಕೂಡ ಭಾನುವಾರ ನಡೀತದೆ. ಈ ಎಲಿಮಿನೇಷನ್ ಪ್ರೊಸೆಸ್ ಎಲ್ಲದೂ ಕೂಡ ಭಾನುವಾರ ನಡೀತದೆ. ಶನಿವಾರ ಫನ್ನು ಮತ್ತು ಒಂದು ರೀತಿಯಲ್ಲಿ ಖುಷಿಯ ವಾತಾವರಣ, ಡ್ಯಾನ್ಸು, ಈ ರೀತಿಯಾದಂಥ ಖುಷಿಯ ವಾತಾವರಣ ಬಹುಶಃ ನಿರ್ಮಾಣ ಆಗಬಹುದು. ಹಾಗೆಯೇ ಬಿಗ್ ಬಾಸ್ ಮನೆಗೆ ಬಾರದೇ ಇರೋರನ್ನು ಮತ್ತೊಮ್ಮೆ ಕರೆಸಿ, ಅಂದರೆ ಈ ಹಿಂದಿನ ಸ್ಪರ್ಧಿಗಳು ಬಂದು ಹೋದಂಥವರು ಮತ್ತೆ ಬಂದಿಲ್ಲ ಅಲ್ವಾ, ಅವ್ರನ್ನ ಕರೆಸಿ ಅವ್ರ ಜೊತೆಗೆ ಒಂದಷ್ಟು ಸಮಯವನ್ನು ಕಳೆಯುವಂತೆ ಮಾಡುವಂಥದ್ದು. ಜೊತೆಗೆ ಪ್ರಮುಖವಾಗಿ 10 ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ ಓಪನ್ ಆಗಿರೋದ್ರಿಂದ ಅಲ್ಲಿವರೆಗೂ ಕೂಡ ಇವರು ಏನಾದರೂ ಸಂದೇಶವನ್ನು ಕೊಡೋದು ಅಥವಾ ಏನಾದರೂ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡ್ಬೋದು, ಏನೂ ಕೂಡ ಸಮಸ್ಯೆ ಇಲ್ಲ. ಹಾಗಾಗಿ ಅಲ್ಲಿವರೆಗೂ ಕೂಡ ಒಂದು ಎಲ್ಲ ರೀತಿಯಾದಂಥ ಅವಕಾಶಗಳು ಇರ್ತದೆ. ಇನ್ನು ಶನಿವಾರದ ಸಂಚಿಕೆಯಲ್ಲಿ ಅಂಥದ್ದೇನು ಟ್ವಿಸ್ಟನ್ನು ನೀವು ಯಾರು ಕೂಡ ನಿರೀಕ್ಷೆ ಮಾಡೋದು ಬೇಡ, ಅಂಥದ್ದೇನು ಇರೋದಿಲ್ಲ. ಭಾನುವಾರ ಆರಂಭದಲ್ಲೇ 1 ಬೈ 1 ಎಲಿಮಿನೇಷನ್ಸ್ಗಳು, ಒಂದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು, ಈ ರೀತಿ ಎಲ್ಲವೂ ಕೂಡ ನಡೀತವೆ. ಜೊತೆಗೆ ಈಗಾಗಲೇ ಕೆಲವು ಈ ಏನು ಪ್ಲ್ಯಾನ್ಗಳೇನಿತ್ತು, ಅಂದರೆ ಫಿನಾಲೆ ಹೀಗಾಗಬೇಕು ಅಂತೇಳಿ ಬಿಗ್ ಬಾಸ್ನ ಟೀಮು ಪ್ಲ್ಯಾನನ್ನು ಮಾಡ್ಕೊಂಡಿತ್ತು. ಆ ಪ್ಲ್ಯಾನ್ಗಳನ್ನೆಲ್ಲವೂ ಕೂಡ ಈಗಾಗಲೇ ಬದಲಾವಣೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಸಿಕ್ಕಿದೆ. ಅಂದರೆ ಇವರು ಮುಂಚೆ ಹಾಕಿದಂಥ ಪ್ಲ್ಯಾನ್ ಪ್ರಕಾರ ಏನೂ ಕೂಡ ನಡೀತಿಲ್ಲ. ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಈ ಫಿನಾಲೆ ನಡೆಯುತ್ತೆ ಅನ್ನೋದು ಮೊದಲಿಗೆ ಇವರು ಅಂದ್ಕೊಂಡಿದ್ದಂಥದ್ದು. ಬಟ್ ಅನ್ಫಾರ್ಚುನೇಟ್ಲಿ ಹಾಗೇನೂ ಕೂಡ ನಡೀತಾ ಇಲ್ಲ. ಎಲ್ಲವೂ ಕೂಡ ಅದಲು ಬದಲು ಉಲ್ಟಾ ಪಲ್ಟಾ ಆಗಿದೆ ಈಗಾಗಲೇ. ಹೀಗಾಗಿ ಈಗ ಸದ್ಯಕ್ಕಿರುವಂಥದ್ದನ್ನೇ ಮ್ಯಾನೇಜ್ ಮಾಡಬೇಕು. ಆ ಕಾರಣಕ್ಕೋಸ್ಕರ ಯಾವ ರೀತಿ ಮ್ಯಾನೇಜ್ ಮಾಡಬಹುದು, ಯಾವ ರೀತಿ ಬದಲಾವಣೆಯನ್ನು ತರಬಹುದು ಅನ್ನೋದ್ರ ಬಗ್ಗೆ ಈಗ ಚರ್ಚಿಸಿ ಅದನ್ನು ಮಾಡಿದ್ದೆ. ಆ ಚೇಂಜಸ್ಗಳನ್ನು ಕೂಡ ತಂದಿದೆ. ಆ ಚೇಂಜಸ್ ಪ್ರಕಾರನೇ ಶನಿವಾರ ಏನೆಲ್ಲ ಆಗಬೇಕು ಅಂಥೇಳಿ ಪ್ಲ್ಯಾನ್ ಆಗಿತ್ತು, ಅದೆಲ್ಲವೂ ಕೂಡ ಶೂಟಿಂಗ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಒಂದು ದಿನ ಸ್ವಲ್ಪ ರೆಸ್ಟ್ ಸಿಗುತ್ತೆ ಬಿಗ್ ಬಾಸ್ನ ಸ್ಪರ್ಧಿಗಳಿಗೆ. ತುಂಬ ಹೊತ್ತೇನು ಸಿಗೋಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಸಿಗುತ್ತೆ. ಅದಾದ ಬಳಿಕ ಆ್ಯಸ್ ಇಟ್ ಈಸ್ ಮತ್ತೆ ಶೂಟಿಂಗ್ ಎಲ್ಲದು ಕೂಡ ಶುರುವಾಗುತ್ತೆ. ಅಲ್ಲಿಗೆ ಕಿಚ್ಚ ಸುದೀಪ್ ಅವರು ಬರೋದನ್ನೇ ಬಿಗ್ ಬಾಸ್ನ ಟೀಮ್ ಕೂಡ ಕಾಯ್ತಾ ಇದೆ ಅನ್ನೋದು ಸ್ಪಷ್ಟ. ಲೈವ್ ಟೆಲಿಕಾಸ್ಟ್ ಈಗಾಗಲೇ ಮುಗಿದಿದೆ. ಲೈವ್ ಟೆಲಿಕಾಸ್ಟ್ನಲ್ಲಿ ನಿಮಗೇನು ಅಪ್ಡೇಟ್ ಸಿಗ್ತಾ ಇತ್ತು ಅದೆಲ್ಲವೂ ಕೂಡ ಈಗಾಗಲೇ ಸ್ಟಾಪ್ ಆಗಿದೆ. ಹೀಗಾಗಿ ಲೈವ್ ಟೆಲಿಕಾಸ್ಟ್ ಇಲ್ಲದೇ ಇರೋದರಿಂದ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ಗಳು ಹೊರಗಡೆ ಲೀಕ್ ಆಗೋದು ಈಗ ನಿಂತಿದೆ ಅಂತಲೂ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಕೇವಲ ಲೈವ್ ಟೆಲಿಕಾಸ್ಟ್ ಅಂತಲ್ಲ, ಮತ್ತೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ಸೋಮವಾರದಿಂದ ಈ ಕೆಲವು ಸೀರಿಯಲ್ಗಳನ್ನು, ಈ ಬಿಗ್ ಬಾಸ್ನ ಸ್ಲಾಟ್ನ ಟೈಮಿಗೆ ರಾತ್ರಿ 9ರಿಂದ 10ವರೆ ಸ್ಲಾಟ್ ಇದೆಯಲ್ಲ, ಈ ಟೈಮಿಗೆ ಈ ಕೆಲವು ಸೀರಿಯಲ್ಗಳನ್ನು ಸ್ವಲ್ಪ ಮಹಾ ಸಂಚಿಕೆ ರೀತಿಯಲ್ಲಿ ಮಾಡಿ ಟೆಲಿಕಾಸ್ಟ್ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಲಾಗಿದೆ. ಹೊಸ ಸೀರಿಯಲನ್ನು ನಂತರ ಲಾಂಚ್ ಮಾಡುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಡೇಟ್ಗಳು ಕರೆಕ್ಟಾಗಿ ರಿಜಿಸ್ಟರ್ ಆಗಲಿ ಅನ್ನೋಂಥ ಕಾರಣಕ್ಕೋಸ್ಕರ ಸ್ವಲ್ಪ ಗ್ಯಾಪನ್ನು ಕೊಟ್ಟು ನಂತರ ಅನೌನ್ಸ್ ಮಾಡುವಂಥ ಚಾನ್ಸಸ್ ಇರ್ತದೆ. ನೋಡೋಣ ಏನೆಲ್ಲ ಪ್ಲ್ಯಾನ್ಗಳನ್ನು ಕಲರ್ಸ್ ಟೀಮ್ ಹಾಕ್ಕೊಂಡಿದೆ ಅಂತೇಳಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಫಿನಾಲೆ ನಡೀತಿರುವಂಥದ್ದು ಭಾನುವಾರ ಒಂದೇ ದಿನ ಅನ್ನುವಂಥದ್ದು ಈಗ ಸಾಕಷ್ಟು ಜನರ ಬೇಸರಕ್ಕೆ ಕಾರಣವಾಗಿರೋದಂತೂ ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ? ನಿಮಗೂ ಕೂಡ 2 ದಿನಗಳ ಕಾಲ ಫಿನಾಲೆ ನಡೆದಿದ್ದರೆ ಒಳ್ಳೆಯದಿತ್ತು ಅಂತೇಳಿ ಅನಿಸುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.